ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀ ಏನಪ್ಪ ಕಾಣದ ಊರಲಿ ನೀ ಕುಳಿತಿರುವೆ. ವೀಕ್ಷಕರೇ, ನಾವು ಇವತ್ತು ಎಲ್ಲಿಗೆ ಬಂದೀವಿ ಅಂದ್ರೆ ಶಾವಲ್ ಅಂದ್ರೆ ಅಕ್ಕಲಕೋಟ ತಾಲೂಕ. ಅಲ್ಲಿ ನಮ್ಮ ಬಾಬಾ ಅದಾರ, ಶಿವಪಾದ ಕಿಣಗಿ ಅಂಥೇಳಿ. ಅವ್ರು ಇವತ್ತು 30-40 ವರ್ಷಗಳಿಂದ ಒಂದು ಹೋಟೆಲ್ ಮಾಡ್ಯಾರ, ಸಾದಾ ಹೋಟೆಲ್. ಇದು ನೋಡ್ಲಿಕ್ಕೆ ಹೊರಗಿನ ಸಾದಾ ಅನ್ನಿಸ್ತದೆ. ಒಳಗೆ ಪತ್ರೆ ಶೆಡ್ ಅದ. ಮಗರ 5 ಸ್ಟಾರ್ಗಿಂತ ಹೆಚ್ಚಿನ ತಿಂಡಿ ಮಾಡ್ತಾರೆ. ಜಿಲೇಬಿ, ಭಜಿ, ಬಾಲುಷಾ. ಇಲ್ಲಿಂದ ಬಾಂಬೆಗೆ ಬಾಲುಷಾ ಹೋಗ್ತಾವಂತ ಕೇಳಿದ್ದೇವೆ ನಾವು. ಆ ಸುದ್ದಿ ಕೇಳಿ ನಾವು ಅಕ್ಕಲಕೋಟಕ್ಕೆ ಹೋಗಿದ್ದು, ಅಕ್ಕಲಕೋಟದಿಂದ ಬಂದಿದ್ದೇವೆ ಈಗ. ಇವರು 74 ವರ್ಷ ವಯಸ್ಸು, ಡಯಾಬಿಟೀಸ್ ಇಲ್ಲ, ಶುಗರ್ ಇಲ್ಲ, ಸತತ ತಿರುಗಾಡಿ ಸೇವೆ ಮಾಡ್ತಾರೆ. ಇವ್ರ ಹೋಟೆಲ್ದೊಳಗೆ ಯಾರು ಬಿಲ್ ಕೊಡಲಿ ಅಥವಾ ಇಲ್ಲ ಅವ್ರಿಗೆ ಬಿಲ್ ಕೇಳೋದಿಲ್ಲ, ತಿಂದು ಹೋರಿರ್ತಾರೆ. ಅಂಥ ದೊಡ್ಡ ಮನಸ್ಸು ನೋಡ್ರಿ. ಅದಕ್ಕೆ ಇವತ್ತು ನಿರೋಗಿಯಾಗಿ 74 ವರ್ಷ, ಡಯಾಬಿಟಿಕ್ ಇಲ್ಲ, BP ಇಲ್ಲ, ಬದುಕ್ತಾ ಇದ್ದಾರೆ. ಇಬ್ರು ಮಕ್ಕಳು ಅಂದ್ರಲ್ಲ, ಇಬ್ರು ಗಂಡಸು ಮಕ್ಕಳು, ಇಬ್ರು ಹೆಣ್ಮಕ್ಳು ಅದಾರ. ಇಬ್ರು ಗಂಡಸು ಮಕ್ಕಳು, ಇಬ್ರು ಹೆಣ್ಮಕ್ಳು. ಇವ್ರದ್ದು ಮನೆಯವರು ಅದಾರ ಮನ್ಯಾಗ. ಭಾಳ ಒಳ್ಳೆ ಫ್ಯಾಮ್ಲಿ ಅದ. ಇಲ್ಲಿ ಶಾವಳಕ್ಕೆ ಬಂದ್ರೆ ನೀವು ಯಾರೇ ಕೇಳಿರಿ ಶಿವಪಾದ ಕಿಣಿಗೆ ಅಂತ ಕೇಳಿದ್ರಿ ಅಂತಂದ್ರೆ ತಂದು ಬಿಡ್ತಾರೆ ಇವ್ರು ಹೋಟೆಲ್ ಮುಂದೆ. ಬಂದು ಇಲ್ಲಿ ನಮ್ಮ ತಿಂದು ನೋಡ್ರಿ, ನಂತರ ನಾನು ಕಾಮೆಂಟ್ ಬಾಕ್ಸ್ನಾಗ ತಿಳಿಸಿರಿ, ನಾ ಹೇಳ್ತಾ ಇರೋದು ಸರಿ ಇಲ್ಲ ಅಂತ ತಿಳ್ಕೊಂಡು ಬನ್ನಿರಿ. ಒಳಗೆ ಹೋಗಿ ನಿಮಗೆಲ್ಲ ಸ್ವೀಟ ಟೇಸ್ಟ್ ತೋರಿಸ್ತು. ಬನ್ನಿರಿ, ನಮಸ್ಕಾರ. ನಿಮ್ಮ ಹೆಸರು ಹೇಳ್ರಿ. ಸಾಹೇಬಣ್ಣ ಬಾಗಣ್ಣ ಜಮಾಲ. ಯಾವ್ರಿ? ಹೇಳಿ ಎಲ್ಲಿ ಬರ್ತಾರೆ? ಅದೇ ಕಡೆ ಮುಂದೆ ಬರ್ತದೆ. ಈಗ ಅದೇ ಅದೇ ಬರ್ತೀರಿ ನೋಡಿ. ಇಲ್ಲಿ ಎಷ್ಟು ವರ್ಷ ಐತ್ರಿ ನೀವಿದ್ದು? ಇಲ್ಲಿ 10 ವರ್ಷ ಐತ್ರಿ. 10 ವರ್ಷ ಐತ್ರಿ. ಅಚ್ಚಾ. ನಿಮ್ಮ ಕುಟುಂಬ ಹಳ್ಳಿಯೊಳಗೆ? ಹಳ್ಳಿಗೆ ನಾವು ಹೋಗಿ ಬಂದು ಮಾಡ್ತೀರಿ. 10 ವರ್ಷ ಐತ್ರಿ ಇಲ್ಲಿದ್ದು. ಓಕೆ. ಈಗ ಅದೇನು ಬಾಲುಷಾ ಮಾಡಕತ್ತೀರಿ? ಇದು ಬಾಲುಷ ಮಾಡೈತಿ. ಡೈಲಿ ಬಾಲುಷಾ ಎಷ್ಟು ಕಪ್ ಆತಾವ್ರಿ ಇಲ್ಲಿ? 2 ದಿನಕ್ಕೆ 100 ಹೋಗ್ತಾವ್ರಿ. 2 ದಿನಕ್ಕೆ 100 ಇಲ್ಲಿ ಅಕ್ಕಲಕೋಟಕ್ಕೆ ಹೋಗು ಬರು ಭಕ್ತರು ಇಲ್ಲಿ ಬರ್ತಾರನ್ರಿ? ಬರ್ತಾರ. ಬಾಂಬೆ ತಕ ಹೋಯ್ತಾರ ಇವ್ರು. ಬಾಂಬೆ ತಕ ಹೋಯ್ತಾರೆ. ಬಾಲುಷಾ ಜಿಲೇಬಿ. ಎಷ್ಟು ಮಂದಿ ಇರ್ತೀರಿ ಇಲ್ಲಿ ಹೋಟೆಲ್ದಾಗ? ಬಾಬಾ ಒಬ್ರು ಬಿಟ್ರು ನಾವು ಇಬ್ಬರು ಬಂದಿರ್ತಾರೆ. 3 ಮಂದಿ. ಇವ್ರ ಮಗ ಒಬ್ಬರು. ಅವ್ರ ಮಗ ಒಬ್ರು ಇರ್ತಾರ್ರಿ. ಅಚ್ಚಾ. ಇಲ್ಲಿ ಇಲ್ಲಿ ನೋಡಿ ವೀಕ್ಷಕರೇ, ನನಗೆ ಹಿಡಿ. ಇದು ಕಿಣಗಿ ಬಾಬಾ ಅವ್ರ ಹೋಟೆಲ್ಗೆ ಬಂದಿದ್ದೇವೆ ಈಗ ಶಾವಳದೊಳಗೆ. ಇದ್ರ ಬಗ್ಗೆ ನಾನು ಭಾಳ ಕೇಳಿದ್ದೆ ಅಂತ ತಿಳ್ಕೊಂಡು ನಾನು ಇಲ್ಲಿ ಬಂದೀನಿ. ಅಕ್ಕಲಕೋಟದಿಂದ ಬಂದೀನಿ ಈಗ ನಾನು. ಇದು ಬಾಲುಷಾ ಕೊಟ್ರ, ನಾನು ಶುಗರ್ ಅದ. ಬಟ್ ಇದ್ರ ನೋಡ್ರಿ, ಇದು ಬಾಂಬೆ ತನಕ ಹೋಗ್ತದೆ ಅಂತ ಹೇಳ್ತಾರೆ ಅವ್ರು. ಇದು ಬಾಲುಷಾ ಎಲ್ಲಿ? ಶಾವಳ ಒಂದು ಹಳ್ಳಿ ಗ್ರಾಮ ಇದು. ಅಕ್ಕಲಕೋಟೆ ಎಷ್ಟು ಕಿಲೋಮೀಟರ್ ಆಗುತ್ತೆ ರೀ ಇಲ್ಲಿದು? 22 ಕಿಲೋಮೀಟರ್ ಅಕ್ಕಲಕೋಟೆ ಆಗುತ್ತೆ. ಇಲ್ಲಿಂತ ಹಳ್ಳಿ ಒಳಗೆ ತಾಲೂಕು ಅಕ್ಕಲಕೋಟೆ. ಇವು ಬಾಲುಷಾ ಬಾಂಬೆಗೆ ಹೋಯ್ತಾರಂತ ಇಲ್ಲಿ ಜನ. ನೋಡ್ತೀನಿ, ಇದನ್ನು ತಿಂದು ಹೇಳ್ತೀನಿ ನಿಮ್ಗೆ. ಇದ್ರ ಸ್ವಾದೇ ಬೇರೆ ಅದ, ಅದಕ್ಕೆ ಬಾಂಬೆ ಸೋತಾವು. ಸ್ವಾದ ಭಾರಿ ಅದ. ನಾ ಪೈಲ ಸೋಲಾಪುರದಾಗ ಕೆಲಸ ಮಾಡಿದ್ರಿ 50 ವರ್ಷ. ಅಲ್ಲಿ ಜಿಲೇಬಿ ಇಟ್ಟರು ಸ್ವಲ್ಪ ತೆಗೆದು ನೋಡಿ. ಅಲ್ಲಿ ತೋರು ನೀನು. ನೋಡಿಪ್ಪ, ಒಂದಿನ ಪ್ಲೇಸ್ ಸೇವ್ ಮಾಡೀನಿ. ಇವು 2 ದಿವ್ಸಕ್ಕೆ 2 ದಿವಸ ಹೋಗ್ತಾವ. 2 ದಿವ್ಸಕ್ಕೆ 3 ದಿವಸ ಹೇಳ್ರಿ. 2 ದಿವ್ಸಕ್ಕೆ 3 ದಿವ್ಸಕ್ಕೆ ಇಂಥವು 2 ರಥ ಮಾಡ್ತೇವ್ರಿ. ಹೌದ್ರಿ. ಹೋಗ್ತವೆ. ಸಿದ್ಧಲಿಂಗನ ಆಶೀರ್ವಾದ ರೀ, ಎಲ್ಲ ನಿಂಗೆ ಆಶೀರ್ವಾದ.
ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಿಮ್ಮದು ಎಲ್ಲರೂ ದಯ ಇರಲಿ. ಹಾಂ, ನಿಮ್ಮ ದಯ ಇದ್ದರೆ ನಮಗೆಲ್ಲ ಆನಂದ ಮಾಡ್ತಾರೆ ಮಾಲಕ. ಇದು ನೋಡಿದ್ರು ಶೇವು ಕೊಟ್ಟಾರ. ನೀವು ನೋಡಿ ಜನ ಗೊತ್ತಿಲ್ಲ ಬಾಬಾ. ಅದು ಇದು ಕೊಡು ಅವ್ರಿಗೆ ಬಾಬಾಗ, ಅವ್ರ ಕಿಶಾಕ್ ಹಾಕವ್ರು. ಏನೇನ್ರಿ ಬ್ಯಾಡ್ರಿ, ಎಲ್ಲ ಬಜಿ ಬಿಡ್ತೀನಿ ನಿಮಗೆ. ಅಕ್ಕ ಅಕ್ಕ ಅಕ್ಕರಿ ಬೇಡ ಬೇಡ. ಅಕ್ಕ ನೀವು ನಾಷ್ಟ ಮಾಡಿ. ಶೇವು ಅದು ಮಸ್ತ್ ಅವು. ಇದು ಮಾತ್ರ ಟಾಪ್ ಅದು. ಅವ್ರು ಸ್ಟಾರ್ಟ್ ನೋಡ್ರಿ ಬಾಬಾ ಇದನ್ನು ಜಿಲೇಬಿ ಕೊಟ್ಟಾರ. ಇದನ್ನು ಎವ್ರಿ ಒನ್ ಐಟಮ್ ನಾವು ಬಾಲುಚ ತಿಂದೇವು, ಜಿಲೇಬಿ, ಇದು ಸೇವು, ಎವ್ರಿ ಒನ್ ಐಟಮ್ ಸೂಪರ್ ಬದವು. ಇದು ನೋಡ್ಲಿಕ್ಕೆ ನಿಮಗೆ ಹೋಟೆಲ್ ಪತ್ರೆದ್ದು ಅನಿಸ್ಬೋದು, ಇದು ಅನಿಸ್ಬೋದು. ಇದರಂಥ ಟೇಸ್ಟ್ ನಿಮಗೆ ಬಿಜಾಪುರದಾಗ ಸಿಗಲ್ಲ, ಸೋಲಾಪುರದಾಗ ಸಿಗಲ್ಲ. ನೀವು ಬರಲೇಬೇಕು ಚಾವಳಕ್ಕೆ. ಅಕ್ಕಲ್ಕೋಟಕ್ಕೆ ಬಂದ್ರೆ ಚಾವಳಕ್ಕೆ ಬರಲೇಬೇಕು. ಅಷ್ಟು ಸೂಪರ್ ಮಾಡ್ಯಾರ. ಈಗ ನಮ್ಮ ಸಂಬಂಧ ಬಾಬಾ ಭಜಿ ಮಾಡಕತ್ತಾರ, ಅದ್ರದ್ದು ತೋರಿಸ್ತೇವೆ ನಿಮ್ಗೆ. ಹಾಂ, ಅಲ್ಲಿ ನೋಡೋದು ಅವ್ರು ಹೇಳ್ತಾರೆ ಹೀರಾ ಬೇಸನ್ನೇ ಯೂಸ್ ಮಾಡ್ತಾರೆ ಇಲ್ಲಿ ಪ್ರತಿಯೊಂದೆಲ್ಲ. ಸನಿ ಹೊಡಿ, ಹೀರಾ ಬೇಸನ್ ನೋಡು, ಪ್ರತಿಯೊಂದೆಲ್ಲ ಇಲ್ಲಿ ಹೀರಾ ಬೇಸನ್ನ. ರುಚಿ ಗೋಲ್ಡ್, ರುಚಿ ಗೋಲ್ಡ್. ಹಾಂ, ಮಾಡ್ಯಾರ. ರುಚಿ ಗೋಲ್ಡ್ ಇದು ಆಯಿಲ್ ಯೂಸ್ ಮಾಡ್ತಾರೆ. ಇದು ಸರೌಂಡ್ ಹೊಡಿ ಒಂದು ಸ್ವಲ್ಪ ಹಿಂಗೆ. ಅಲ್ಲಿ ಮೊದಲು ಸ್ವಾಮಿ ಸಮರ್ಥ, ಸಿದ್ಧಲಿಂಗೇಶ್ವರ ಹೊಡಿ ನಡುವ. ಸ್ವಾಮಿ ಸಮರ್ಥ ಸಾರಿ ನಮ್ಮ ಅಚ್ಚಿಗಳದು ಸಿದ್ಧಲಿಂಗ, ಯಲ್ಲಲಿಂಗ, ಯಲ್ಲಲಿಂಗ, ಸಿದ್ದರಾಮೇಶ್ವರ, ಲಕ್ಷ್ಮಣ ಸಿದ್ದಪ್ಪ ಮಹಾರಾಜ್. ನೀವು ಅದ್ರ ಭಕ್ತರು ನೀವು. ಅವ್ರ ಮಗ ರೀ. ನೋಡ್ರಿ, ಇದು ಅವರೇ ಜಾಗ ಕೊಟ್ಟಾರ್ರಿ. ಹೌದ್ರಿ? ಹೌದ್ರಿ. ಸ್ವತಃ ಅಲ್ಲಿ ಬಂದು ಇಲ್ಲಿ ಜಾಗ ತೋರ್ಸ್ಯಾರ. ಇಲ್ಲೆಲ್ಲ ಕುಳಸ್ತೀರಿ ಮಗ, ಇಲ್ಲಿ ನೀರು ಕುಡ್ಕೋದು ಕೊಡ್ರಿಪ್ಪ ಅಂತ. ಅವ್ರ ಮಠದಾಗ ಸೇವೆ ಮಾಡ್ತಿದ್ರಲ್ಲ, ಸೇವೆ ಮಾಡೋ ಮುಂದಕ್ಕೆ ಸದ್ಗುರುನಾಥ ಎಲ್ಲ ನೀವು ಬಂದು ಅವ್ರ ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾಡ್ಕೊಡಿಯಪ್ಪ, ನಾನೇನು ಕೊಡೋದಾಗಲ್ಲ. ಯಾರಪ್ಪ ಆ ಎಳೆಗ ಎಲ್ಲ ನೀಗ ಪ್ರಭು ಏನಂದ್ರಿ, ಯಪ್ಪ ನಾನೇನು ಕೊಡಲ್ಲ ಮಗ, ಅಪ್ಪ ಕೊಡ್ತಾನ, ಅಪ್ಪ ಹೇಳ್ತಪ್ಪ, ಅಪ್ಪ ನೀನು ಸಾಕ್ಷಾತ್ ಕೊಡ್ತಾನ ಹೋಗತ್ತ. ಹೌದಾ? ಅಪ್ಪ ಸಾಕ್ಷಾತ್ಕಾರ ಇಲ್ಲಿ ಬಂದ್ ಕೇಸಿದ್ರೆ ಏನದ್ರಿ, ಇಲ್ಲೆಲ್ಲ ಕೂಳ ಹಚ್ತಿರ್ರಿ. ಏ ಮಗ ಬಾಯಿ ಕಡೆ ತಂದು ಮನೆಯಲ್ಲ ಕರ್ಕೊಂಡು ಹೋಯ್ದ್ರಿ, ಬಂದ್ರಿ. ಹಾ, ಇಲ್ಲಿ ಕೊಡ್ತೀನಿ ನೀರು ತಡ್ರಿಪ್ಪ. ಹಾ, ಬಜಿ ಹೆಚ್ಚಿಗೆ ಹಾಕ್ಯಪ್ಪ. ನೋಡ್ರಿ, ಇದು ಅಣ್ಣವ್ರ ಬಾಬಾ ಇದು ಬಜ್ಜಿ ತಂದು ಕೊಟ್ಟಾರ ಗರಂ ಮಾಡಿ. ಆಳಾಗ ಅಪ್ಪ ಸಿದ್ಧಲಿಂಗ ಇಲ್ಲಿ ಮನ್ಯಾಗ ಕರ್ಕೊಂಡ್ ಬಂದ್ರಿ. ಸುಮ್ ಗಪ್ಪಾಯಿ ಬಾಯಪ್ಪ, ಗೌಳಿ ಮಾಡ್ಬೇಡ ಅಂತಂದ್ರು. ಪಾಯಪ್ಪ ಯಾರು ಇಲ್ಲ, ಇದು ಜರ ಹಾಸ್ಕೋತ ಬರ್ತಾರೆ, ದೋತ್ರ ಹಾಸ್ಕೋತ ಬರ್ತಾರೆ. ಹಿಂಗೆ ಮಾಡ್ಕೋತ 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 ಇಲ್ಲಿ ಬಂದು ಇಲ್ಲಿ ನಿಂತು ಇಲ್ಲಿ ಮಾರಿಬೇಡಿ ಅಬ್ಬಬ್ಬ ಇಲ್ಲಿ ಯಾರು ಆಯ್ತಿದ್ದಿಲ್ರಿಪ್ಪ. 6ಕ್ಕೆ ಇಲ್ಲಿ ಯಾರು ಒಬ್ರು ಇರ್ತಿದ್ದಿಲ್ರಿ. ಅದಕ್ಕೆ ಭಗವಂತ ಏನಂದ್ರಿ ಅವರು, ಇಲ್ಲಿ ನೀರು ಕುಡ್ಕೋದ್ ಕುಡ್ರಿಯಪ್ಪ, ಏಸ್ ಖಾಲಿ ನಿಂತವ್ ನೋಡಪ್ಪ, ಏನ್ ಮಾತಾ ಏನ್ ಸುದ್ದಿ, ಎಲ್ಲ ಮಂದಿ ಎಲ್ಲ ನಿನಗೇನು ಅನಿಸ್ತದಪ್ಪ. ನೋಡಿಪ್ಪ ಬಂದವ್ರು ಇದ್ರು ಸೇವೆ ಮಾಡಪ್ಪ ಈ ತಡ್ದಾಗ. ನಿಮ್ದು ಯಾವ್ರಿ? ನಂದು ಬ್ಯಾಗೇಳಿ ಊರ್ರಿ. ನಾ ಇಲ್ಲಿ ಆಯಿ ಮುಚ್ಚಲ್ ಮೇಲೆ ಜಾಕಿದ್ರಿ. ಯಾವ ಊರ್ರಿ? ಬ್ಯಾಗೇಳಿ ಅಕ್ಕಲ್ಕೋಟ್ ತಾಲೂಕದಾಗ ಆದ್ರೆ ಅಲ್ಲಿ ರೀ. ಹಾ, ಒಂದು ಸಣ್ಣ ಹೇಳಿದ್ರಿ. ಇಷ್ಟಿಲ್ಲ ಕೈ ನಮ್ಮ ತಾಯಿ ತಂದೆ ತೀರ್ಕೊಂಡ್ರಿ. ನಿಮ್ಮ ಅಜ್ಜ ಅಜ್ಜಿ ಇದ್ರು? ಹಾ, ಅಜ್ಜಿ ತಂದ್ ಕಿಸಿ ಜಾಕ್ ಮಾಡಿದ್ರಿ. ಅಜ್ಜಿ ಏನದ ಸಿದ್ದಲಿಂಗನ ಶಿಸ್ಮಗಳ್ರಿ. ಹಾ, ಆಕಿ ಆಶೀರ್ವಾದ ಆಕಿ ಹಿಂದೆ ನಾವು ಮಠಕ್ಕೆ ಹೋಗೋರ್ಲಿಂದ ನನಗೆ ಭಗವಂತ ಸಿದ್ಧಲಿಂಗ ಸಾಕ್ಷಾತ್ ನನಗೆ ದರ್ಶನ ಕೊಟ್ರಿ. ಇದೆಲ್ಲ ಕೊಟ್ಟನ್ರಿ. ಈಗ ನಿಮ್ಮ ಮಗ ಏನು ಮಾಡ್ತಾರೆ? ನಮ್ಮ ಮಗ ಒಬ್ಬ ಸೋಲಾಪುರಕ್ಕೆ ಇರ್ತಾನ್ರಿ. ಇಬ್ರಿಗೆ ಗಂಡಸ ಮಕ್ಳು ಅದಾರ್ರಿ, ಇಬ್ರು ಹೆಣ್ಮಕ್ಳು ಅದಾರ್ರಿ. ಇಬ್ಬರು ಗಂಡಸ ಮಕ್ಕಳು ಎಲ್ಲೇ ಇರ್ತಾರೆ? ಒಬ್ಬ ಇಲ್ಲಿ ಮಠದ ಜಾತಿ ನಡೆದ್ರಿ, ಅಲ್ಲಿ ಅಡುಗೆ ಮಾಡಕ್ಕೆ ಹೋಗ್ಯಾರಿ. ಒಬ್ಬೇನು ಸೋಲಾಪುರದಾಗ ಡಾಕ್ಟರ್ ಕೈತಿ. ಇಬ್ರು ಹೆಣ್ಮಕ್ಳಿಗೆ ಎಲ್ಲಿ ಕೊಟ್ರಿ? ಅವ್ರಿ ಒಬ್ರಿಗೆ ಹೇಳಿ ಕೊಟ್ಟದ್ರಿ, ಒಬ್ರಿಗೆ ಮಣೂರ್ ಕೊಟ್ಟದ್ರಿ. ಮಣೂರ್ರಿ? ಹಾ, ಒಬ್ರು ಪುಣೆಗೆ ಇರ್ತಾರ್ರಿ, ಒಬ್ರು ಏನೋ ವಾಯಿಗೆ ಇರ್ತಾರ್ರಿ. ಸಿದ್ಧಲಿಂಗ ಆನಂದ ಆಶೀರ್ವಾದ, ಸಿದ್ದರಾಮನದು ಆನಂದ ಆಶೀರ್ವಾದ. ನಿಮ್ಮ ಕುಟುಂಬ, ನಿಮ್ಮ ಮನೆಯವರು? ನಮ್ಮ ಮನೆಯವ್ರಿ ಇಲ್ಲಿ ಮಂಗಳೂರದವ್ರಿ. ಹಾ, ಅವ್ರಿಲ್ಲ ಈಗ? ಹಾ ರೀ,
ಮನ್ಯಾಗ ಅದಾರ ಹಾ ಮನ್ಯಾಗ ಇಲ್ಲಿ ನಿಮ್ಮ ಜೊತೆ ಬರೋದಿಲ್ಲ. ಇಲ್ರಿ. ನಿಮ್ಮ ಮಗ ಅಷ್ಟೇ. ಈಗ ಮಗನ ಮದುವೆ ಮಾಡಿದೇವ್ರಿ. ಒಂದು ಪಾರ ಒಂದು ಹುಡುಗಿ ರೀ. ನಿಮ್ಮ ವಯಸ್ಸು ಹೇಳ್ರಿ? ನಮ್ದು ವಯಸ್ಸು 74 ನಡೆದಿರ್ಬೇಕ್ರಿ. ಹಿಂಗೆ ನನಗೆ ಅನಿಸ್ತದೆ. 74. ಅಚ್ಚಾ. ನಿಮ್ಗೆ ಎಲ್ಲಿ ತನಕ ಕಲ್ತೀರಿ ನೀವು? ನಾವು ಇಲ್ಲಿ 1ನೇತಿ 2ನೇತಿ ತನಕ ಕಲ್ತಿದ್ರಿ ಇದೇ ಶಾಲ್ಯಾಗ. ಅಷ್ಟೇ. ಇದು ನಿಮ್ಮ ತಲೆಗೆ ಹೆಂಗೆ ಬರ್ತಿದ್ದು ಹೋಟೆಲ್? ಎಲ್ಲ ಅವನ ಭಗವಂತನ ಆಶೀರ್ವಾದ ರೀ. ಇನ್ನೊಂದು ಸ್ವಾಮಿ ಸಮರ್ಥನ ದರ್ಶನಕ್ಕೆ ಹೋಗೋರು ಭಕ್ತರು ವಾರ್ಕರಿ ಬರ್ತಾರ್ರಿ. ಅವ್ರಿಗೆ ನೀವು ಇದು ಫ್ರೀ ಕೊಡ್ತೀರಾ? ನಾಷ್ಟ ಮಾಡ್ರಿಪ್ಪ. ಅವ್ರು ಬಂದ್ರಪ್ಲೆ ಕಂಡು ಹಿಡಿತಾರ. ಬಾಗಲ ಬಂದ್ರಪ್ಲೆ ಅವ್ರಿಗೆಲ್ಲ ಅತಿಥಿ ಈಗ ನಿಮಗೆ ಯಾಕೆ ಕಂಡು ಹಿಡಿದಲ್ರಿ ಬರ್ಯಪ್ಪ ಅಂತಂದಲ್ರಿ. ಕುಂಡ್ರಿಸಿ ಏನ್ ಇದ್ದಂತ ನಾಷ್ಟ ಜಿಲೇಬಿ ಇರ್ಲಿ, ಬಾಲಸಿ ಇರ್ಲಿ, ಬಜಿ ಇರ್ಲಿ, ಖಾರ ಇರ್ಲಿ ಇದ್ದಂಥದ್ದು ನಾಷ್ಟ ಮಾಡಿಸ್ಕಿಸಿ ಅವ್ರಿಗೆ ಹಚ್ಚಿಡ್ತೀರಿ. ಅವ್ರು ಏನು ಮಾಡಿದ್ರು ಕೇಳಲ್ರಿ. ರೊಕ್ಕ ಒಕ್ಕಟಿ ಹೋಗ್ತಾರೆ. ಅವ್ರ ದರ್ಶನ ಮಾಡ್ತಾರೆ. ಬ್ಯಾಡ್ರಿ ಬಾಬಾ ಕೊಡಬೇಡ್ರಿ, ನೀವು ಅಲ್ಲಿ ಇಲ್ಲಿ ಬಂದಿರಿ, ನನಗೆ ಭಾಳ ಆನಂದ ಆಯ್ತು ಕೇಳಿಸಿದ್ರೆ ಅವ್ರಿಗೆ ಬ್ಯಾಡ ಅಂದ್ರೆ ಭೀ ಕೇಳಲ್ರಿ. ಇಟ್ಟೇ ಹೋಗ್ತಾರೆ. ಬಾಬಾ ಮಾತಾಡ್ತ ದಕ್ಷಿಣ ರೌದಿ ಐತ ಬಾಬಾ ರೌದೇ ಬಾಬಾ ಅಂತ ಕೇಳಿಸಿದ್ರೆ ಒಟ್ಟು ಹೋಗ್ತಾರೆ. ಒಂದು ಥೋಡೆ ಇಲ್ಲ ತೊಗೊಳಲ್ರಿ ಭಾಳ. ಅಷ್ಟೇ ಒಂದು 10 ರೂಪಾಯಿ ಅಷ್ಟೇ ಥೋಡೆ ತೊಗೋತೀನಿ. ನಾಷ್ಟ ಮಾಡಿಸಿ ಆನಂದ ಮಾಡಿ ನಡೆಸ್ತೀರಿ. ಹಂಗಿದೆಲ್ಲ ಖರ್ಚಾಗಿ ಏನಿಲ್ಲ ಅವ್ ಮಾಲಕ ಕೇಳ್ತಿದ್ರಿ ಎಲ್ಲ. ಹೌದಾ? ಇದು ಹ್ಯಾಂಗ ನಡೆಸೋದಪ್ಪ ಸುಮ್ಮನೆ ಏನು ಮಾಡಬೇಡು. ಎಲ್ಲ ಕಿಸದ ಪರ್ಸದ ಹಾಕೋ, ಎಲ್ಲ ಕಿಸದ ರೊಕ್ಕ ಹಾಕೋ, ಬದುಕು ತಾನೇ ಬರ್ತದ. ಯಾಕಂದ್ರೆ ನಾ ಈ ಕ್ವಶನ್ ನಿಮ್ಗೆ ಯಾಕೆ ಹೇಳಕತ್ತೀನಿ ಅಂದ್ರೆ ವ್ಯಾಪಾರ ಮಾಡೋರು ಪಂಚಸಾಲಿ ಅವ್ರು ವ್ಯಾಪಾರ ಮಾಡ್ತಾರ್ರಿ. ಹೌದಾ? ನಾವು ಮೊದಲ ಇಟ್ಟಲ್ ಗೌಡ್ರ ಬಾಯಿ ಹೊಡೆದು ಬಂದಿದ್ರಿ. ಹಿಂಗೆ ದಾನ ಶಿವರ ಗುಣ ಹೆಂಗೆ ಬತ್ತು ನಿಮಗೆ? ಎಲ್ಲ ಅವನ ಆಶೀರ್ವಾದ. ನಾ ಮೊದಲಿಂದ 10 ವರ್ಷ ಇಟ್ಕೊಂಡು ಕೆಸಿದ ಇದೇ ಬಂದವ್ರಿ. ಏ ಹೊತ್ಲಕತ್ತ ನೋಡುವ ಮರ ಇಲ್ರಿ. ಎಣ್ಣೆ ಕರಿಬಿಟ್ಟಿ ನಂಗೆ ನೀವು ಬಜಿ ಕೊಡ್ಬೇಕಂದು. ಅಪ್ಪಾಜಿ ನೀವು ಬಜಿ ತಿನ್ರಿ. ನೀವು ಬರ್ರಿ ಬಾಬಾ, ನೀವು ಒಬ್ರು ಬರ್ರಿ. ನೀವು ಮಾತಾಡ ಹೇಳ್ರಿ. ಏನಿ ನೀವು ಬಂದದ್ರಿ ಇಲ್ಲಿ ತನಕ ಭಗವಂತ ಎಲ್ಲ. ಇದು ಎಷ್ಟು ವರ್ಷ ಐತ್ರಿ ನೀವು ಚಾಲು ಮಾಡಿ? ಇದು 30 ವರ್ಷ ಐತ್ರಿ. 30 ವರ್ಷ ರೀ? ಯಶವಂತರಾಯ ಗೌಡ್ರಿ ಹೊತ್ಕೊಂಡು ತಿರುಗಾಡಿದ್ರಿ ಅವ್ರ ಮನ್ಯಾಗ್ರಿ. 1 ವರ್ಷನೇ ಇದ್ರಿ ಅಲ್ಲೇ. ಯಶವಂತರಾಯ ಗೌಡ್ರಿಗೆ MLA ಸಾಹೇಬ್ರಿಗೆ ರೀ. ಅವ್ರಿಗೆ ಹೇಳಿದ್ರಿ ಅವ್ರ ಮನೆ ದಿವಸ ಗೌಡ್ರು ನಾಷ್ಟ ಮಾಡ್ತೀರಿ. ನನಗೆ ನಾ ಹೆರೆ ಬಡತನ ಪರಿಸ್ಥಿತಿ ಐತ್ರಿ. ನಮ್ಮ ಮಾವುಗಳು ಅಜ್ಜಿಗಳ್ರಿ. ಅದಕ್ಕೆ ಬಾಯಿ ಒಳ್ಳೆನ ಅವ್ರ ದಿವಸ ನಾಷ್ಟ ಅವ್ರ ಬಾಯಿ ಮಂದಿ ಕೇಳಿದ್ರು. ಶಿವಪಾದ ಹಿಡಿ ಚಲೋ ಅದನ ಎಲ್ಲ ಅದನ ಬಾಯಿ ಮಂದಿ ಯಾಕೆ ಹೊರ್ತಾನ್ರಿ ಹೋಗೋದು ಯಪ್ಪ ಪಡೆದ. ನಿಮ್ಮ ಹೋಟೆಲ್ ಹೆಸರು ಶಿವಪಾದ್ ಹೋಟೆಲ್ ರೀ? ಹೋಟೆಲ್ ಹೆಸರು ಸಿದ್ಧಲಿಂಗೇಶ್ವರ. ಎಲ್ಲಿ ಬೋರ್ಡೆ ಹಾಕಿಲ್ಲ ನೀವು? ಇಲ್ಲ ಬೋರ್ಡೆ ಇಲ್ರಿ. ಮಾಲಕ ಅಕ್ಕ ಬೋರ್ಡ ಪಿಳ್ಳ ಎಲ್ಲ ಮಾಡ್ಬಿಡು ಮಗ ಸುಮ್ಕೊಂಡ್ರಿ. ನೀ ಈ ಹರಕ ಸೀರೆಗೆ ಮುರುಕು ಮಾಡ್ಕೊತ ಹೋಗಾನು ಅಕ್ಕ ಸುಮ್ಕೊಂಡ್ರಿ. ಹೊಸ ಸೀರೆ ಉಟ್ಕೊಂಡ ಬಳಕ ಮತ್ತೆ ನಿನ್ ಚಂದ ಮಾಡೋನು. ಈಗ ಏನ್ ಮಾಡಬೇಡ ಮಗ ಸುಮ್ಮನೆ. ಈ ಹರಕ ಸೀರೆಗೆ ಮುರುಕು ಮಾಡೋದಪ್ಪ. ಹೊಸ ಸೀರೆ ಉಟ್ಕೊಂಡು ಮುರುಕು ಮಾಡಿದ್ರೆ ಕಾಜಾರಿ ಬೀಳ್ಬೇಕಾಗ್ತದೆ. ಅದಕ್ಕೆ ಹೊಸ ಸೀರೆ ಉಟ್ಕೊಂಡು ಕೆಸಿ ಮಾಡಿದ್ರ ಯಾಕೆಪ್ಪ ಮಂದಿ ನೋಡಿದಾಗ ಕಾಜಾರಿ ಬಿದ್ದು ಕೆಸಿ ಮತ್ತೆ ಮಂದಿಯೆಲ್ಲ ಟಾಳಿ ಬಿಡ್ತಾರಪ್ಪ. ಹಾಗೇನು ಮಾಡಬೇಡ. ಹರಕ ಸೀರೆಗೆ ಮುರುಕು ಮಾಡು. ನಾ ಹೇಳ್ತಾ ಎಲ್ಲವೂ ಮಾಡಿ. ಓಕೆ. ಭಾಳ ಪುಣ್ಯ ಹತ್ಲಿ ನಿಮ್ಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಗೆಳೆಯರಿಗೆ, ನಿಮ್ಮ ಶಾವಳ ಊರವ್ರಿಗೆ ಪುಣ್ಯ ಹತ್ಲಿ. ಇದು ನಾ ಕೇಳಿ ಎಲ್ಲಿಯೋ ಒಂದು ಮರಾಠಿ ಯೂಟ್ಯೂಬ್ನಾಗ ನೋಡಿ ಬಂದಿನ. ಮೊದಲು ಶಾವದಾಗ ಐತ್ರಿ ಸಿದ್ಧಲಿಂಗ ಮುತ್ತವ್ರಿ. ಯಾರು? ಲಕ್ಷ್ಮಣ ಸಿದ್ಧಲಿಂಗ ಮುತ್ಯ? ಹ್ಞೂ ರೀ. ಶಾವಳದವ್ರು ಅವರು? ಶಾವದಾಗ ಐತಿರಿ ಮೊದಲ 20 ವರ್ಷ ರೀ. ಸಿದ್ಧಲಿಂಗ ಮಹಾರಾಜರು ಇಲ್ಲಿ ಜಾಗ ಕೊಡ್ಲಿಲ್ಲ. ಇಲ್ಲಿ ಬಂದಿರಿ ಜಾಗ ಕೊಡ್ಲಿರ ಬಟಾಕ ಅವ್ರು ಆ ಕಡೆ ಹೋದ್ರಿ. ಜಾಗ ಕೊಡ್ಲಿ ಕಲ್ಲಿಲಿ ಹೊಡೆದ್ರಿ ಇವ್ರ ಮಂದಿ? ಕಲ್ಲಿಲಿ ಹೊಡೆದ್ರಿ. ಅವ್ರ ಜೋಳಿಗ್ಯಾಗ ಕರ್ಕೊಂಡ್ ಮಾಡ್ಲಿಕ್ಕೆ ಹೋದ್ರಿ. ಜೋಳಿಗೆ ಇಟ್ಟು ಕೆಸಿ ಮನ್ಕೊಂಡ್ರಿ ಹಣ್ಣದ್ರ ಗುಡ್ಯಾಗ. ಕಳ್ತನ ಮಾಡಕ್ ಹೋದ್ರಿ. ಕಳ್ತನ ಮಾಡಕ್ ಹೋಗಾರದಾಗ ನಿಮ್ಗೆ ಹೇಳ್ತೀರಿ ಜೋಳಿಗೆ ಕೈ ಹಾಕದ ಹುಡಿಯಾಗಿ ನಿಂತಾರ್ರಿ. ಇಲ್ಲೇ ಶಾವಳದಾಗ? ಶಾವಳದಾಗ ರೀ. ಹೌದ್ರಿ? ಅವ್ರು ಏನ್ ಗುರ್ತದವ್ರಿ ಇಲ್ಲಿ? ಪಾದರಕ್ಷೆ ಮನೆಗಳಾಗ ಅಂದ್ರೆ ಇಲ್ಲಿ ಒಂದು ಛೋಟಾಸ ಹಳಗದ್ರ ಗುಡಿ. ಲಕ್ಷ್ಮಣ ಸಿದ್ದಪ್ಪ ಮಹಾರಾಜರು ಇಲ್ಲಿ ಎಷ್ಟು ವರ್ಷ ಇದ್ರಂದ್ರಿ? ಇಲ್ಲಿ ಒಂದು 10 ವರ್ಷ ತನ ಐತ್ರಿ ಅವ್ರು ಇಲ್ಲಿ. ಅವ್ರದ್ದು ಏನೋ ಗುರುತುಗಳು ಇಲ್ಲಿ ಇಲ್ರಿ.
ತೆಳಗಿನ ಒಂದು ಮಠ ಒಂದು ಆದ ನೋಡ್ರಿ. ಒಂದು ಮಠ ಆದ್ರಿ ಅದು ಎಲ್ಲ ನೀವು ಮಾರೋದ್ರು ಬರೋಟಿಗೆ ಇವ್ರಿಗೆ ಹೇಳಿದ್ರು ನಾವು ಜಾತ್ರೆಗೆ ಓಡಾಡ್ತಿದ್ರು ಸಣ್ಣವಿದ್ದರು ಅಪ್ಪ ಅವ್ರು 10 ಮಣಿಗೆ ಬರಲಿ ಎಲ್ಲ ಲಿಂಗ ಅಪ್ಪ ಅವರು ಅವ್ರ ಮಠ ನಮ್ಮ ಮಠ ಇಲ್ಲ ಅವ್ರು ಬಂದಾಗ ಅವರೇ ಲಿಂಗ ಸ್ಥಾಪನೆ ಮಾಡಿ ನೀವು ಯಾರು ಮಾಡಕ್ ಹೋಗ್ಬೇಡ್ರಿ ಒಳ್ಳೇದ್ರಿ ಮಠದಾಗ ಎಲ್ಲ ಮಂದಿಗೆ ಎಲ್ಲ ಕಡೆ ಓಡಾಡ್ತಿದ್ರಿ ನಿಮಗೆ ಹೇಳ್ತೀರಿ ಅಂದ್ರ ಬಿ ಕೇಳಿಲ್ರಿ ದೊಡ್ಡ ಜನ ಅವರು ಮತ್ತೊಂದು ಕೈ ಹಚ್ಕಿಸಿ ಮಾಡ್ಸರಿ ಅಪ್ಪ ಬಂದ್ರಿ ಅಪ್ಪ ಬರ್ರಿ ಪಾ ಈಗ ಏನು ಅಲ್ಲ ಆ ಹೊಳೆ ಹಚ್ಕೊಂಡು ನನ್ನ ಮನೆಯವ್ರು ತೀರ್ಕೊಂಡ್ರು ಆ ಕಡೆ ಹೋಗಿದ್ದು ಅಂತ ಹೇಳಿದ್ರು ಅದು ಯಾರಿಗೆ ತಿಳಿಲಿಲ್ರಿ ಅರ್ಥನ ಪಾರ ಅಂತಂದ್ರು ಯಾರು ಮಾಡಿರೋ ಇದು ಲಿಂಗ ಸ್ಥಾಪನಾ ಅಂತಂದ್ರು ಅಮ್ಮಕ್ಕಿ ಇವ್ರ ಕೈಲಿ ಮಾಡ್ಸಿದ್ರಿಪ್ಪ ಏ ಮಕ್ಕಳೇ ಇದೇ ಮಠದಾಗ ನೀವೇ ಇರ್ರಿ ನಿಮ್ಮ ಅವ್ನು ನಿಮಗೆ ಇಲ್ಲಿ ಯಾರು ನಳ ಬಿ ಬರಲ್ಲ ಯಾರು ಬರಲ್ಲ ಹೋಗಿ ಅಂತಂದ್ರು ಮಠ ಬೀಳ್ಬಿತ್ತರಿ ಬೀಳ್ಬಿದ್ದವ್ರಿ ಹಾ ಬೀಳ್ ಇಲ್ಲಿಂದ ಲಚ್ಚಾಣಕ್ಕೆ ಹೋದ್ರೇನ್ರಿ ಅವ್ರು ಹಾ ಇಲ್ಲಿಂದೇ ಲಚ್ಚಣ್ಣ ಇಲ್ಲಿಂದ ಲಚ್ಚಾಣ ಎಷ್ಟು ಕಿಲೋಮೀಟರ್ ಆಗ್ತದ್ರಿ ಇಲ್ಲಿದ್ರಿ ಈಗ ಹೋಗಾಳಿಗೆ ಹತ್ತದ್ರಿ ಮತ್ತೆ ದಾರ್ಯಾಗ ಲಚ್ಚಾಣ ಹೌದ್ರಿ ಈಗ ಏನದ್ರಿ ಈಗ ನೀವು ಇದ್ರ ಮ್ಯಾಗಿದೆ ಹೋರಿ ಹಿಳಿ ಮ್ಯಾಗಿದ್ರಿ ಹಿಳಿಕೆ ಮಣೂರ್ರಿ ಗುಬ್ಬೆ ರೋಡ್ ಚಲೋದ್ರಿ ಇದು ಹಾ ಗುಬ್ಬೇಡ್ರಿ ಗುಬ್ಬೇಡ್ರಿ ಹಾ ಅದು ಬಂದಾರ ಮ್ಯಾಗಿಂದ ಹೋಗ್ತದ್ರಿ ಏನ್ರಿ ಹಿಳಿದಿಂದ ಗುಬ್ಬೇಡಿದಿಂದ ಏನದ್ರಿ ಪಡ್ನೂರ್ ಹತ್ತದ್ರಿ ಪಡ್ನೂರಾಗ ಹಾಗೆ ಲಕ್ಷಣ ಅಚ್ಚಾ ಇಲ್ಲಿ ಈ ಊರಾಗ ಸಿದ್ದಪ್ಪ ಮಹಾರಾಜರು ಬದುಕಿ ಹೋಗ್ಯಾರ ಅಂದ್ರೆ ಭಾಳ ಪುಣ್ಯ ಸ್ಥಾನ ಇದು ಯಶೋತ್ರ ಗೌಡ್ರಿ ನಮ್ಗ ಕರೆದು ಕಣ್ಣಾಗ ನೀರು ತೆಗದ್ರಿ ಅವ್ರ ಬಲ್ಲಿ ಮಗಲ ಕುಡಿಸ್ಕೊಳ್ರಿ ನಾ ಸಾಕ್ಷಾತ್ ನೋಡ್ದ ಇವತ್ತ ಪ್ರತ್ಯಕ್ಷದಾಗ ನೋಡ್ದ ಓಪ ಗದ್ದಿರತ್ತ ಇವ್ರಿಗೊಂದು ಏಟ್ ಹೊಡಿಬೇಡ್ರಿ ಇವ್ರ ಚೀಲಗಡ್ಲೆ ರೊಕ್ಕ ತರೋರ ಆತರ ನೋಡ್ರಿ ತಂದಿರತ್ತ ಅದಕ್ಕ ಅಪ್ಪಾಜಿ ಅವ್ರು ನಮ್ಗ ಕಣ್ಣ ನೀರು ಬಿಡಿಸ್ಕೇಸಿ ಯಪ್ಪ ನಿನಗೆ ಯಾರು ಇದನ್ನ ನಾವು ಕೊಡ್ತಾ ಇರ್ತಾರೆ ಯಪ್ಪ ನನಗೆ ಯಾ ಹೇಳಬೇಕಂತ ಹಾಳಾಗಿ ಬರ್ತೀನಿ ಯಪ್ಪ ತಂದೆ ನನಗೆ ಏನು ಇಷ್ಟ ಇಲ್ಲ ಹೌದಲ್ರಿ ಇಲ್ಲ ಭಾಳ ಭಾರಿ ಮಾಡಿರಿ ನಿಮ್ದು ಅದು ಎಲ್ಲರಿಗೆ ತಿಂತೇನ್ರಿ ನಿಮ್ ಕೂಡ ಮಾತಾಡೋದು ಬಜಿ ಏನ್ರಿ ಬಜಿ ತಿಂದಂಗೆ ಅದಕ್ಕಿಂತ ಭಾರಿ ಮೃಷ್ಟಾನ ಉಣ್ಣಂಗೆ ಆಯ್ತು ನನಗೆ ನಿಮ್ಮ ಮಾತು ಕೇಳಿ ನಿಮ್ಮಂಥವ್ರು ಇರಬೇಕು ನಿಮ್ಮಂಥವ್ರಿಂದ 4 ಮಂದಿ ಕಲಿಬೇಕು ಮತ್ತೊಬ್ಬರು ಈಗ ನೋಡ್ರಿ ಈಗ ಕೋಟ್ಯಾಧೀಶರೇ ಅದಾರ ಮನೆ ಹೊರಗೆ ಒಬ್ಬರಿಗೆ ಊಟಕ್ಕೆ ಹಾಕಲ್ಲ ನನ್ನ ಗೆಳೆಯರೇ ಅದಾರ ಮತ್ತು ನಿಮ್ಮಂಥವ್ರು ಇಂಥ ದಾನ ಧರ್ಮ ಮಾಡ್ತೀರಿ ಅಂದ್ರೆ ಜಗತ್ತಿನೊಳಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ಮಳೆ ಬೆಳೆ ಆಗಕತ್ತದ್ರಿ ಅದು ಇವ್ರಿಗೆ ಕೇಳ್ರಿಪ್ಪ ಎಂದ ಇವ್ರಿಗೆ ರೊಕ್ಕ ಕೊಟ್ಟು ಹೋಗಂದಿದೇನ್ರಿ ಸಣ್ಣವ್ರೆಲ್ಲ ಕೈ ಹಿಡಿದು ಕೇಸಿದ್ರಿ ಯಾರಿಗೆ ಬರೀ ಕೊಟ್ಟಾಳಿಗ್ರಿ ನಮ್ಮಲ್ಲಿ ಡೈರಿ ಇಲ್ಲ ಏನಿಲ್ರಿ ನಿಮ್ಮ ಹೆಸರು ಹೇಳ್ರಿ ಸದ್ದಾಂ ಮುಜಾವ್ರಿ ಯಾವ ಇಲ್ಲಿಯವ್ರು ಏನ್ ಮಾಡ್ತೀವಿ ಹೊಲ್ದಾಗ ನಾವು ಹೊಲ್ದಾಗ ಕೆಲಸ ಮಾಡ್ತೇವ್ರಿ ಹೊಲ್ದಾಗ ಕೆಲಸ ಮಾಡ್ತೀವಿ ಇಲ್ಲಿ ಎಷ್ಟು ವರ್ಷ ಆಯ್ತು ಬರ್ಲಕ್ಕಂತು ಕೇಳಿ ಸಣ್ಣವ್ರದ್ದು ಇಲ್ಲೇ ಬರ್ತೀವ್ರಿ ಇಲ್ಲೇ ಬರ್ತೀವಿ ಈಗ ನಮ್ಗೆ 30 ವಯಸ್ಸಾರ ನಮ್ಗೆ ಏಜ್ ನಡೆದವ್ರಿ ಯಾವ ನಮ್ ತಿಳ್ತೇವೆ ಕಂಟಿನ್ಯೂ ಇಲ್ಲೇ ಬರ್ತೀವ್ರಿ ಇಲ್ಲೇ ಬರ್ತೀರಿ ಅಷ್ಟು ಏನ್ ತಿಂದ್ರು ನೀವು ರೊಕ್ಕ ಕೇಳೋದು ಕೇಳಿದಿಲ್ರಿ ಎಟ್ಟು ತಿನ್ರಿ ಯಾವಾಗ ಯಾವ ನಾವು ಕೊಟ್ಟಾಗ ತಗೋಬೇಕ್ರಿ ಮತ್ತೆ ಅವ್ರು ಮತ್ತೆ ಅವ್ರು ನಮ್ ರೊಕ್ಕ ಕೇಳಲ್ರಿ ಯಾಕೆ ಹಿಂಗೆ ಗಪ್ಚಿಗೆ ಎದ್ದೋದ್ರಿ ಗಪ್ಚಿಗೆ ಹೋಗಿ ಅಂತ ಭಾವನೆ ಹೆಂಗ್ ಬರ್ತೀರಿ ನಿಮಗ ಏನೋ ಸದ್ಗುರುನಾಥರ ಆಶೀರ್ವಾದ ರೀ ಈಗ ಹಳ್ಳಿಗೊಳದಾಗ ಹೋಗ ಅದಿತ್ತು ಈಗ ಹಳ್ಳಿಗೊಳದಾಗ ಎಲ್ಲೇ ಹೋಗಿ ಪ್ಯಾಟ್ಯಾಗ ಹೋಗ್ರಿ ಈಗ ಒಂದು ಪ್ಯಾಟ್ಯಾಗ ಹೋಗಿ ನಿಮ್ಗೆ ಎಲ್ಲೆಲ್ಲಿ ಬಿಲ್ ಆಯ್ತು ಒಂದು 40-50 ರೂಪಾಯಿ ಒಂದು 5 ರೂಪಾಯಿ ಇಲ್ಲ ಅಂದ್ರೆ ಕೊಡೋದಿಲ್ಲ ಅವನಿಗೆ ಮಂದ್ರಿಯಪ್ಪ 20 ಜನ ಬತ್ರಿ 20 ಜನ ರೀ ಬಂದ್ರು ಯಪ್ಪ ಬರ್ರಿ ಯಪ್ಪ ನಮ್ಮಪ್ಪ ತಂದ ಅವ್ರಿಗೆ ಕುಂಡ್ರಸದ ನಾವ್ ಒಬ್ಬನೇ ಇದ್ದ ಬಜಿ ಸಾಕಾಗಿ ಮಾಡ್ತ ಇದ್ರಾಗ 2 ಮಂದಿ ನೀವೇ ಕೊಡೋರು 8 ಬಜಿ ಕೊಡ್ರಿ ಎಲ್ಲ ಅವುಗಳಿಗೆ ಹೆಣ್ಮಕ್ಳಿಗೆ ಗಣಸರಿಗೆ ಎಲ್ಲರಿಗೂ ತಿನ್ಸತ್ತದ ಮತ್ತು ಚೂಡ ಬಾಲುಷಿ ಜಿಲೇಬಿ ಕೊಟ್ರಿ ತಿರುಗಾತ್ರು ಹಂಗೆ ಬಜಿ ಬಿಟ್ಟು ನಾವು ಮಾಡಿದ್ರು ನಾಷ್ಟ ಅವ್ರು ಅಂದ್ರಪ್ಪ ಬಿಲ್ ಎಷ್ಟಾಯ್ತು ಅಂತ ಯಾವ ನಾ ಲೆಕ್ಕ ಇಟ್ಟಿಲ್ಲ ಕಾಶಿ ಅಂತ ಕೇಳ್ದ ನಾವು ಲೆಕ್ಕ ಇಡೋದಿಲ್ಲ ನೀವು ಎಷ್ಟು ಕೊಡೋದು ಅಟ್ಟೆ ಕೊಡ್ರಿ 500 ಕೊಡ್ರಿ 200 ಕೊಡ್ರಿ 100 ಕೊಡ್ರಿ ಎಷ್ಟು ಕೊಟ್ಟಾడు ಶಿವ ಏನ್ ಯಪ್ಪ ಹೀಗಾಗತ್ತ ಅದ್ರಾಗ ಒಬ್ಬ ಏನಂದ ಒಂದು 700-800 ಆಗ್ಯದ
ಅವ್ರು ದೊಡ್ಡ ಮನೆಯವ್ರು ಇದ್ರು ಅಲ್ಲಿ ಕೂತಿರೋರು ಅವರೆಲ್ಲ ನಾಷ್ಟ ಮಾಡಿದ್ರು, ಚಹಾ ಕುಡಿಸಿದ್ರು. ಚಾದ ಬಗ್ಗೆ ಹಿಡಿಬೇಕು ಅಂತ ಹೇಳಿದವ್ರಿಗೆ ಅವ್ರಂದ್ರು 1000-1200 ರೂಪಾಯಿ ಆಗಿಲ್ಲ. ಎಲ್ಲರೂ ಡಬಲ್ ತಿಂದಿರಿ. ಎಲ್ಲ ಬಾಲುಷ ಜಿಲೇಬಿನೂ ಕೊಟ್ರ, ಖಾರನೂ ಕೊಟ್ರ, ಎಲ್ಲನೂ ಕೊಟ್ರ. ತಿಂದು ಕೇಸಿದ್ರಿ ಇಲ್ಲತ್ತೀರಿ ನೀವು ರೊಕ್ಕ ಯಾರ ಕೊಟ್ಗಿಟ್ರಿ ನೋಡ. ಅಪ್ಪ ಕೊಟ್ಟು ನಾ ಕಾಲು ಬೀಳ್ತೀನಿ, ನೀವು ಹೋಗ್ರಿ ಮುಖಂಡ್ಲಿ ಹೊರಗ ನೋಡ್ರಿ. ಅವ್ರು ಬಂದ್ರಿ. ಯಪ್ಪ ಮೊದಲು ನಿಮ್ಮ ದರ್ಶನ ಯವ್ವ ಕಾಶಿ ಎತ್ತಂದ ನಮ್ಮವ್ವ ತಾಯಿ ನೀ ದೊಡ್ಡ ಮಾತಾ ಇದ್ದಿ, ಸೃಷ್ಟಿ ಮಾತಾ ಇದ್ದೀನಿ. ಹೌದು. ನೀವ ನಿನ್ನ ಆಶೀರ್ವಾದ ಆಯ್ತು, ಇವನಿಗೆ ದಯ ಆಗ್ತದ, ಆಶೀರ್ವಾದ ಸಿಕ್ತು. ಅದಕ್ಕೆ ಬ್ಯಾಡವ ನನಗೆ ಇಟ್ಟು ರೊಕ್ಕ ಇಲ್ಲ 1200 ರೂಪಾಯಿ ತೊಗೊಳೋದು. ನಾ ತೊಗೊಳಲೇವ ಕಾಶಿ, ನಾ ತೊಗೊಳಲ್ಲ. ಇಲ್ಲ, ನಿಮ್ಮ ಗುಣನೇ ಶ್ರೇಷ್ಠ ಅದ್ರಿ. ಅದು ಅವ ಮಾಡಿದ್ದವ, ಸ್ವಾಮಿ ಸಮರ್ಥ ಮಾಡಿದ್ದು, ಎಲ್ಲ ಲಿಂಗ ಮಾಡಿದ್ದು, ಸಿದ್ದಪ್ಪ ಮಹಾರಾಜ್ ಮಾಡಿದ್ದು. ಅವ ನಿಮ್ಮ ಮ್ಯಾಲೆ ಬೇರೆ ಜಾದು ಮಾಡಿಬಿಟ್ರು. ಇಲ್ಲಾಂದ್ರೆ ಈ ಗುಣ ಎಲ್ಲರಿಗೂ ಬರೋಕ್ಕಾಗಲ್ರಿ ಅಪ್ಪ ಅವ್ರದ್ದು. ಭಾಳ ಇಲ್ಲಿ ನೋಡ್ರಿ, ಇಲ್ಲಿ ವೀಕ್ಷಕರೇ, ಇಲ್ಲಿ ಭಜಿ ತಂದಿಟ್ಟಾರ ಮಾಡಿ. ಈಗ ಇದು ಭಜಿ ಮಾಡಿಟ್ಟಾರ, ನಿಮ್ಗೆ ಹೇಳ್ತೀನಿ. ಈಗ ನೀ ಭಜಿ ನಾವು ಒಳಗಿನ ಬಂದು ಕೂತಿದ್ದೆವು, ನಾವು ಯಾರು ಏನು ಅವ್ರಿಗೆ ಗೊತ್ತೇ ಇಲ್ಲ. ಹಂಗೆ ಮಾಡೋಕ್ಕೆ ಚಾಲು ಮಾಡಿದ್ರು. ಬಾಲುಷಾ ಇಟ್ಟರು, ಜಿಲೇಬಿ ಇಟ್ಟರು, ಸೇವು ಹಾಕಿದ್ರು, ಭಜಿ ಮಾಡಿದ್ರು. ಭಜಿ ಅಂತೂ ಏಕ್ ನಂಬರ್, ಏಕ್ ನಂಬರ್ ಭಜಿ ಅವ. ಬರ್ರಿ ಇಲ್ಲಿ ಬಂದ್ರಿ ಶಾವಳದೊಳಗೆ ಸಿದ್ಧಲಿಂಗೇಶ್ವರ ಹೋಟೆಲ್ ಅಂತ ಹೊರಗೆ ಬೋರ್ಡ್ ಇಲ್ಲ, ಕೇಳ್ರಿ ನೀವು. ಇಲ್ಲಿ ಕಿಣಗಿ ಬಾಬಾ ಕೇಳಿದ್ರೆ ಎಲ್ಲರೂ ಹೇಳ್ತಾರ. ಶ್ರೀಪಾದ ಕಿಣಗಿ ಅಂದ್ರೆ ಎಲ್ಲರೂ ಶಿವಪಾದ ಕಿಣಗಿ ಅಂಥೇಳಿ ಇಲ್ಲಿ ಶಾವಳದೊಳಗೆ ಎದುರಿಗೆ ಸ್ಕೂಲ್ ಅದಲ್ರಿ, ಇದು ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡ್ ಚೌಕ್, ಈ ಚೌಕ್ ಎದುರಿಗೆ ಅದಿದು. ಬಹಳ ನೋಡ್ಲಿಕ್ಕೆ ನಿಮಗೆ ಅಂತ ಮಹಾನ್ ಬಿಲ್ಡಿಂಗ್ ಕಾಣಿಸಲ್ಲ, ಬಟ್ ಒಳಗೆ ಬಂದು ಕೂತ್ರೆ ಮಹಾನ್ ಕಾಣಿಸ್ತದೆ ನಿಮಗೆ. ಒಳಗೆ ಬಂದು ಕೂತ್ರೆ ಅವರೇ ಮಹಾನ್ ಕಾಣಿಸ್ತಾರ. ಬರ್ರಿ ಇಲ್ಲಿ ಶಾವಳಕ್ಕೆ. ನಾನು ಕರ್ನಾಟಕದಿಂದ, ಬಿಜಾಪುರದಿಂದ ಮುದ್ದಾಮಿ ಇವ್ರ ಸುದ್ದಿ ಕೇಳಿ ಬಂದಿನ. ನೀವು ಏನಾದರೂ ಅಕ್ಕಲ್ಕೋಟಕ್ಕೆ ಹೋಗ್ತಿದ್ರ ಅಥವಾ ಅಕ್ಕಲ್ಕೋಟದ ಬೇರೆ ಶಾವಳ ನಿಮ್ಗೆ ತೊಂದರೆ ಆಗ್ಬೋದು. ಬಟ್ ಈ ಅಂಗಡಿಯೊಳಗೆ ನಾವು ಭಯಂಕರ ತೊಂದರೆ ಪಟ್ಟು ಬಂದೆವು. ದಾರಿ ಗೊತ್ತಾಗಲಿಲ್ಲ ನಮಗೆ. ಎಲ್ಲೆಲ್ಲೋ ಹೈದು ಬಂದೆವು ಜೀಪ್ ತೊಗೊಂಡು. ಬಟ್ ಇಲ್ಲಿ ಬಂದು ಕೂತು ಅವ್ರಿಗೆ ನೋಡಿದ ಕೂಡಲೇ ನಾವು ಎಲ್ಲೇ ನರಕದಾಗ ತಿರುಗಾಡಿ ಬಂದರೂ ಸ್ವರ್ಗಕ್ಕೆ ಬಂದಿದ್ದೇವೆ ಅಂತ ಅನ್ನಿಸ್ತು ನನಗೆ. ಭಾಳ ಇದು ಅದ ಅವ್ರದ್ದು ಗುಣ. ಎಲ್ಲ ಸಿದ್ಧಲಿಂಗೇಶ್ವರದು ಮತ್ತು ನಮ್ಮ ಸಮರ್ಥ ಸ್ವಾಮೀಜಿದು ಎಲ್ಲ ಲಿಂಗನು ಕೃಪಾದಿಂದ ಆಗ್ಯದ ಅಂತ ಹೇಳ್ತಾರೆ. ಅವರು ಪ್ರಸಾದ ತಿನ್ಲಕತ್ತಿದ್ದೇವೆ ಅಂತ ನಾವು ತಿಳ್ಕೊತೇವೆ. ಇಲ್ಲಿ ಬಂದ್ರೆ ಬರ್ರಿ, ಅವ್ರ ಜೊತೆ ಮಾತಾಡ್ರಿ, ಅವ್ರು ಏನು ಮಾಡ್ತಾರೆ ತಿನ್ರಿ ಅಂತ ತಿಳ್ಕೊಂಡು ತಮ್ಮ ಕಳ್ಕಳಿಯಿಂದ ವಿನಂತಿ ಮಾಡ್ತೀನಿ. ಅದು ತೋರಿಸ್ರಿ ನೀವು ಹೀರಾ ಬೇಸನ್. ಹಾಂ ನೋಡ್ರಿ, ಹೀರಾ ಬೇಸನ್ ಯಾರು ಯೂಸ್ ಮಾಡ್ತೀರಿ? ನಿಮ್ಮ ಮನ್ಯಾಗ ಯೂಸ್ ಮಾಡಲ್ಲ ಇದು. ನಿಮ್ಮ ಮನೆ ತರೋ ಮುಂದೆ ಸಾದಾ ತೊಗೊಂಡು ಬರ್ತೀರಿ ನೀವು. ಇವರು ಭಕ್ತರಿಗೆ ತಿನ್ಸಲ್ಕ ಉಣ್ಸಲ್ಕ ಹೀರಾ ಬೇಸನ್ ಹಾಕ್ತಾ ಇದ್ದಾರೆ ಅವರು. ಸಣ್ಣ ಇದ್ರೊಳಗೆ ಇದೆಲ್ಲ ತೋರಿಸ್ತೀನಿ ಏರಿಯಾ ನೋಡ್ರಿ. ಸಣ್ಣ ಇದ್ರೊಳಗೆ ಒಂದು ಮ್ಯಾಲೆ ಪತ್ರೆ ತೋರಿಸ್ ಮೊದಲು ನೋಡಿ. ಇಂಥ ಪತ್ರೆ ಶೆಡ್ನೊಳಗೆ ಮಾಡ್ತಾ ಇದ್ದಾರೆ. ಇದು ಅರಮನಿಕಿತ ಹತ್ತಾತ್ ಮಾಡಿಬಿಟ್ರಿ. ಇದು ಒಳಗಿದೆ ತಮ್ಮ ಗುಣದಿಂದ. ಎಲ್ಲ ಪತ್ರ ಎಲ್ಲ ಹರಿದವ. ಅಪ್ಪಗೆ ಹೇಳೋದ ಯಪ್ಪ ಪತ್ರ ಎಲ್ಲ ಹರಿದವ, ಹರಿಯಾಣ ಬರ್ತದೆ ಯಪ್ಪ ಎಲ್ಲ ಸುಟ್ಕೊಡ್ರು. ನಾ ಹರಿದಿಲ್ಲ, ನೀ ಹರಿದಿಲ್ಲ, ಪತ್ರ ಹರಿದವು. ಪತ್ರ ಅದೇನೋ ಕಿಮ್ಮತ್ತರಿ ಪತ್ರ ಅಲ್ಲಪ್ಪ, ನೀ ಕಿಮ್ಮತ್ತರಿತಿ ಪತ್ರ ಎಲ್ಲ ಹೋಗಿ ಹಾರಿ ಮತ್ತೆಲ್ಲ ಮಾಡ್ತಾ ಸುಮ್ಕೊಡುವಪ್ಪ. ಮಾಡ್ಕೊಡುವಪ್ಪ, ಒಂದು ರೊಟ್ಟಿ ಉಂಡು ಚಂತನ ಬಡಿದಿ ಅಂತ. ನಿಮ್ಗೆ ಏನೂ ಶುಗರ್ ಇಲ್ಲ, ಡಯಾಬಿಟಿಸ್ ಇಲ್ಲ, ಏನೂ ಇಲ್ಲ, BP ಏನೂ ಇಲ್ಲ, ಏನೋ ಹೇಳಿ. ನಿಮ್ಮಂತವ್ರಿಗೆ ಬರ್ತದ್ರೆ ಹೆಂಗ ಅನ್ಸುತ್ತದ ಬರ್ಬೇಕಾದ್ರೆ. ಮತ್ತೆ ಅಂತ ಗುಣ ಇದ್ದಾಗ ಅವೆಲ್ಲ ಗರ್ಭ ನೋಡಿ ವ್ಯಾಲಿ ಹಚ್ಚಿ ಹೋಗೋದ ಗರ್ಭದಿಲ್ಲ ಜರ ಗರ್ಭ ಇಲ್ಲ ಇಲ್ಲ ಜರ ಗರ್ಭ ಮಾಡ್ತೀನಿ ಬಾಬಾ ಹೋಗ್ಬಿಟ್ರಿ. ನೋಡಿ
ಈಗೆಲ್ಲ ನಾವು ರುಚಿ ನೋಡಿ ಹೇಳಿದ್ವಿ ನೀವು ಭಾಳ ಅದ್ಭುತ ಇದೆ. ಆ ಮನುಷ್ಯನ ಗುಣ ಭಾಳ ಮಹತ್ವ ಇದೆ. ನೋಡ್ರಿ, ಧರ್ಮ ಯಾವುದೇ ಇರಲ್ಲಕ್ಕ, ನಾವು ಮಾಡ್ಕೊಂಡಿದ್ದೇವೆ ಧರ್ಮ. ಇರೋದು ಮಾನವ ಕುಲ ಒಂದೇ. ಅವ್ರು ನೋಡಿ ಯಾರು ಬಂದರು ನಿಮ್ದು ಯಾವ ಕುಲ ಯಾವ ಜಾತಿ ಅಂತ ಕೇಳೋದಿಲ್ಲ, ನೀವು ಎಷ್ಟು ತಿಂದ್ರಿ ಅಂತ ಕೇಳೋದಿಲ್ಲ, ನಿಮ್ಗೆ ರೊಕ್ಕ ಕೇಳೋದಿಲ್ಲ. ಇಂಥ ಮಾನವ ಕುಲ ನಮ್ಮ ಜಗತ್ತಿನೊಳಗೆ ನಡಿಬೇಕು. ಪ್ರತಿಯೊಂದು ಜಾತಿ ಧರ್ಮದೊಳಗೆ ಇಂಥ ಒಬ್ಬ ಕಿಣಿಗಿ ಬಾಬಾ ಹುಟ್ಟಬೇಕು. ಅಂದಾಗ ನಾವೆಲ್ಲರೂ ಒಂದಾಗಿರ್ತೇವೆ, ಎಲ್ಲರೂ ಒಂದಾಗಿರಲ್ಲ. ಇವರು ನಮ್ಮ ಭಾಳ ಮಾನಸ್ತಾರ್ರಿ. ಅಕ್ಕ ಸೋಲಾಪುರ ರೀ, ಈ ಕೆಂಪಲ್ಲಿ ನೋಡೋದ್ರಿ ಕೋಟ್ಯಾಧೀಶ ರೀ, ಕೋಟ್ಯಾಧೀಶ ಅಬ್ಜಾಧೀಶ ರೀ. ಅವ್ರ ಹತ್ರ ಹೋಟೆಲ್ ಕೆಲಸ ಮಾಡಬೇಡ್ರಿ, ನಿಮ್ಮ ಮನೆ ಖರ್ಚಿಗೆ ಎಷ್ಟು ನಾವು ತಿಂಗಳ ಕೊಡ್ತೇವು, ನಮ್ಮ ಮನೆ ಬಂದು ಪಾಲ್ ಹಾಕಿ ಹೋಗೋ. ಅವ್ರು ಏನಂತಾರೆ, ಹಾಲು ಹಾಕಿದ್ರಿ ಅವ್ರ ಮನೆಗೊಳದ್ರಿ ಸೋಲಾಪುರದಾಗ ರೀ. ಅವ್ರ ಹತ್ರ ಇದು ಮುಸ್ರಿ ತೊಳಿಬೇಡ್ರಿ ನಮ್ಮ ಮುಂದ್ರ ಅದೆಲ್ಲ ಅವ್ನ ಹಸಿರು. ಭಾಳ ಅದ್ಭುತ ನಿಮ್ದು ಕ್ಯಾರೆಕ್ಟರ್. ಸತ್ರಿ ಲೀಟ್ರ್ ಹಾಲಿಯಪ್ಪ ಒಂದು ಕೊಳೆ ನೀರು ಹಾಕ್ಲೇ ಮಾಡ್ತೀವ್ರಿ. ಅವ್ರ ಕೋಟ್ಯಾಧೀಶ ಮಂದಿ ನನ್ನ ನೆಸ್ತ ಈ ಕೆಂಪು ಹಾಲು ನೋಡಿದ್ರಿ, ಆಯಾ ಅವರ ಬಾಬಾ ಸ್ವಾಮಿ ಆಯ ಸ್ವಾಮಿ ಆಯ ಸ್ವಾಮಿ. ಅವ್ರು ಎಂಥ ಮನೆ ಅವ್ರಿಗೆ ಏನು ಕೊಡ್ತೀರಿ, ದಿನ ಅವ್ರ ಮನ್ಯಾಗ ಹಾಲು ಹಾಕಿ ಚಹಾ ಕೊಡಲಾದೆ ಓದ್ತಿರ್ತಾರೆ. ಹೆಣ್ಮಕ್ಳು ಬಿಡ್ತಿರ್ತೀರಿ, ಹೆಣ್ಮಕ್ಳನ್ನ ಭಯಂಕರ ಪ್ರೇಮಿಸ್ತೀರಿ, ಗಂಡಸ್ರು ಬಿಡ್ರಿ. ಅದಕ್ಕೆ ಈ ಶರೀರ ಹಂಗೆ ಕೊಟ್ಟನ ನಿಮ್ಗೆ ಎಲ್ಲಾರು ದಯ ಅದ, ಅವ್ರದ್ದು ದಯ ಅದ. ದಯವೇ ಧರ್ಮದ ಮೂಲವಯ್ಯ. ಈಗ 74 ವರ್ಷ ಆದ್ರೂ ನಿಮ್ಗೆ ಡಯಾಬಿಟಿಕ್ ಇಲ್ಲ, BP ಇಲ್ಲ ಅಂದ್ರೆ ಭಾಳ ಅದ್ಭುತ. ನೀವು ಇಂಥ ಪತ್ರ ಈ ಬ್ಯಾಸಿಗೆ ಹೆಂಗೆ ಮಾಡ್ತೀರಿ ಬಾಬಾ ಇದನ್ನು? ಇದು ಹಂಗೆ ಮಾಡ್ತೇವ್ರಿ ಬಾಬಾ. ಯಾರು ಹಂಗೆ ತಗೊಳ ಚಿಪ್ಪಾರಿ ಒಗಂತೇವ್ರಿ ಮ್ಯಾಲ, ಜಗಳ ಹೋಗೈತ್ರಿ ಮ್ಯಾಲ. ಅಂತರಾಗ ಕೂತ್ಕೊಂಡು ಹೋಗ್ತಾರೆ ಎಲ್ಲರಿಗೆ. ಇಲ್ಲ, ಭಾಳ ಅದ್ಭುತ ಮಾಡ್ರಿ, ಹಿಂಗೆ ನಡ್ಸ್ಕೊಂಡು ಹೋಗ್ರಿ. ದೇವ್ರು ನಿಮಗೆ ಒಳ್ಳೇದಿರ್ಲಿ. ನೀವು ನಾಷ್ಟ ಮಾಡ್ರಿಪ್ಪ. ಇಲ್ಲ, ಮಾಡ್ತೇನೆ ಮಾಡ್ರಿ ಬಾಬಾ, ಬರ್ರಿ ನೀವು ನಾಷ್ಟ ಮಾಡ್ತೇನೆ. ಮತ್ತೆ ನೋಡೋ ನಮಸ್ಕಾರ ರೀ. ಅಲ್ಲ, ನೀವು ನಿಮ್ಮದು ನಮ್ಮ ಕೈ ಹತ್ಲಿ, ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಲ ಬರ್ಲಿ. ಇಲ್ಲ ನಿಮ್ಮದಿರ್ಲಿ. ಭಾಳ ಆನಂದ ಆಯ್ತು. ನೋಡಿ ವೀಕ್ಷಕರೇ, ಇಲ್ಲಿ ಬಂದ್ರೆ ಬರ್ರಿ ಅಂತ ತಿಳ್ಕೊಂಡು ಪದೇ ಪದೇ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಇಂಥ ಅದ್ಭುತ ವ್ಯಕ್ತಿತ್ವಗಳು ನಮ್ಮ ಸಮಾಜದಲ್ಲಿ ಸಿಗೋದು ಬಹಳ ಕಷ್ಟ. ಇವರು ಸಾಧಕರು ಅನ್ನೋದಲ್ಲ, ಇವರು ದೈವಿ ಸಂತರು ಇವರೆಲ್ಲ. ಆ ಸಂತರಿಗೆ ನಿಮಗೆ ಭೇಟಿ ಮಾಡಿಸ್ತಾ ಇದ್ದೀನಿ. ನೋಡ್ರಿ, ಎದುರಿಗೆ ಸಮರ್ಥ ಸ್ವಾಮೀಜಿ, ಯಲ್ಲಾಲಿಂಗ, ನಮ್ಮ ಸಿದ್ಧಲಿಂಗೇಶ್ವರ ಲಚ್ಚಾಣ, ಮತ್ತು ಇವೆಲ್ಲ ಅಮೇರಿಕದವ್ರು ನೋಡ್ರಿ. ಇವ್ರೇ ಅಪ್ಪಾಜಿ ಯಾರು ಕೈ ಮಾಡ್ಸ್ಯಾರಲ್ರಿ, ಅಮೇರಿಕದವ್ರಿ. ಅವ್ರ ನಾಗಣಸೂರ್ ಕೈಲಿ ಮಠಕ್ಕೆ ಬಂದಿರ್ರಿ, ಹೆಲಿಕಾಪ್ಟರ್ದಾಗ್ರಿ. ದೊಡ್ಡ ಜಾತ್ರೆ ಆಗ್ತದ್ರಿ. ಅಲ್ಲಿ ನೋಡ್ರಿ, ವರ್ಷಿ ಭಜಿ ಮಾಡಿ ಕೊಡ್ತೇವ್ರಿ. 30 ಕ್ಯಾರೆಟ್, 60 ಕ್ಯಾರೆಟ್, 70 ಕ್ಯಾರೆಟ್ ರೀ. ಅಲ್ಲಿ ಅಪ್ಪ ಅವರು ಎಲ್ಲರಿಗೆ ದರ್ಶನ ಕೊಟ್ಟು, ನಮಗೆ ದರ್ಶನ ಕೊಟ್ಟು ಪಾದ ಹಿಡ್ಕೊಂಡು ಕೂತಿದ್ರು ನೋಡ್ರಿ. ಅಮೇರಿಕದ ಅಪ್ಪ ಅವ್ರಿ. ಅದೇ ಅಮೇರಿಕದಾಗ ಇರ್ತಾರೆ ಅವರು. ಇಲ್ಲ, ಭಾಳ ಅದ್ಭುತ ಅದ ನಿಮ್ಮದು ಚಮತ್ಕಾರ. ಆದಷ್ಟು ಈ ಮೇಲೆ ಎಲ್ಲ ಕರ್ನಾಟಕದ ನಮಗೆ ಯೂಟ್ಯೂಬ್ ನೋಡಿ ಇಲ್ಲಿ ಅಕ್ಕಲ್ಕೋಟಕ್ಕೆ ಬಂದು ಎಲ್ಲ ಕನ್ನಡಿಗರು ನಿಮ್ಮಲ್ಲಿ ಬರ್ತಾರೆ. ನೀವು ಅವ್ರಿಗೆ ಹರಿಸ್ರಿ ನಮ್ಮ ಮಂದಿಗೆ. ಭಾಳ ಆನಂದ ಆಯ್ತು ರೀ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. केणगी आजोबासारखा देव माणूस आमच्या गावात हॉटेल व्यवसायाच्या माध्यमातून लोकांची सेवा करतात. जेवढं खाय तेवढं खावा, द्यायचं तर घ्या, न द्यायचं जावा. असली पद्धत आहे बाबाची. ಎಲ್ಲ ಒಂದು ನಂಬರ್ ರೀ. साहेब त्यांनी म्हणले का होईना देत तुला काय कमी पडत नाही, तू करत राहा, मी घेत राहतो.